ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾನು ಸುಮಾರು 2 ವರ್ಷದ ಹಿಂದೆ ಇಳಕಲ್ ಅನ್ನೋ ಊರಿಗೆ ಹೋಗಿದ್ದೆ. ಅಲ್ಲಿ ಒಂದು CBSE ಸ್ಕೂಲ್ ಇದೆ. ಆ ಸ್ಕೂಲಿನ ಅಧಿಕಾರಿಗಳು ನನ್ನ ಇನ್ವೈಟ್ ಮಾಡಿದ್ರು. ಯಾತಕ್ಕಪ್ಪ ಅಂತಂದರೆ ನಮ್ಮ ಸ್ಕೂಲಲ್ಲಿರೋ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡಬೇಕು ನೀವು ಅಂದ್ಬಿಟ್ಟು ಅನ್ನೋ ಒಂದು ವಿಚಾರಕ್ಕೆ ನನ್ನ ಇನ್ವೈಟ್ ಮಾಡಿದ್ರು. ಇಳಕಲ್ ಅನ್ನೋ ಊರಿಗೆ ಆ ಕಾರಣಕ್ಕೆ ಹೋಗಿದ್ದೆ. 3 ಡೇಸ್ ಟ್ರೈನಿಂಗ್ ಇತ್ತು. ಬಹಳ ಚೆನ್ನಾಗಿ ನಡೀತು. ಅದರಲ್ಲಿ ಒಂದು ಚಿಕ್ಕ ಘಟನೆ ಕೂಡ ನಡೀತು. ಅದನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಪ್ರತಿ ಒಂದು ಟ್ರೈನಿಂಗ್ ಬೆಳಗ್ಗೆ ಶುರು ಆಗುತ್ತೆ, ಸಾಯಂಕಾಲ ಮುಗಿಯುತ್ತೆ. ಒಂದು ಲಂಚ್ ಬ್ರೇಕ್ ಅಂತ ಇದ್ದೇ ಇರುತ್ತಲ್ವೇ. ಈ ಲಂಚ್ ಬ್ರೇಕಲ್ಲಿ ಈ ಸ್ಕೂಲಿನ ಅಧಿಕಾರಿಗಳು ಬಂದು, ಸರ್ ಬನ್ನಿ, ನಮ್ಮದೇ ಸ್ಕೂಲ್ ಕ್ಯಾಂಟೀನ್ ಇದೆ, ಅಲ್ಲಿ ಊಟ ಮಾಡೋಣ, ದಯವಿಟ್ಟು ನಮ್ಮ ಸ್ಕೂಲ್ ಊಟನ ನಿಮಗೆ ನಾವು ತಿನ್ಸೋಕ್ಕೆ ಇಷ್ಟಪಡ್ತೀವಿ ಅಂತಂದರು. ನನಗೂ ಅದು ಬಹಳ ಇಷ್ಟ. ಎಲ್ಲಿ ಹೋದರೆ ಆ ಜಾಗದ ಊಟ ತಿನ್ನಬೇಕು ಅಂತ ನನ್ನ ಆಸೆ. ಸೊ ಹೋದೆ, ಊಟ ಮಾಡಿದೆ. ರುಚಿಯಾಗೇ ಇತ್ತು. ಅದನ್ನು ಹೇಳಿದೆ, ತುಂಬ ಚೆನ್ನಾಗಿದೆ ಊಟ, ವೆರಿ ಗುಡ್, ಐ ಲವ್ಡ್ ಇಟ್ ಅಂದ್ಬಿಟ್ಟು ಅಂತ. ನನ್ನಲ್ಲಿ ಒಂದು ಚಿಕ್ಕದೊಂದು ಅದು ಅಭ್ಯಾಸ ಅಂತಲೇ ಅಂದ್ಕೊಳ್ಳಿ, ಸ್ವಲ್ಪ ಕೇರ್ಲೆಸ್ ಊಟ ಮಾಡುವಾಗ. ಯಾವುದೋ ನನಗೆ ಗೊತ್ತಿಲ್ಲದಂಗೆ ಒಂದು ಕಲೆ ನನ್ನ ಶರ್ಟ್ ಮೇಲೆ ಬಿದ್ದುಬಿಡುತ್ತೆ. ಅದು ಚಟ್ನಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಅನ್ನದ ತುಣುಕಾಗಿರ್ಬೋದು, ಏನೋ ಒಂದು ನಾನು ಊಟ ಮಾಡಿದ್ದೀನಿ ಅಂತ ಒಂದು ಪ್ರೂಫ್ ಇರಬೇಕಲ್ಲ, ಒಂದು ಇರುತ್ತೆ ಅದರಲ್ಲಿ. ಸೊ ಆವತ್ತು ಕೂಡ ನಾನು ಹಾಕ್ಕೊಂಡಿದ್ದ ಶರ್ಟ್ ಮೇಲೆ ಒಂದು ಸಾಂಬಾರನ್ನ 2 ತೊಟ್ಟು ಬಿದ್ದುಬಿಟ್ಟಿತ್ತು. ಗೊತ್ತಾಯ್ತು ನನಗೆ. ಬಟ್ ನಾನು ಕಲಿತ ಪಾಠ ಏನಪ್ಪ ಅಂತಂದರೆ, ಅದನ್ನು ನಾನೇ ಒಂದು ನೀರು ತೊಗೊಂಡು ಚೆನ್ನಾಗಿ ತೊಳೆಯೋಕ್ಕೆ ಪ್ರಯತ್ನ ಪಟ್ಟರೆ ಅದು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ, ಕಲೆ ಹರಡ್ಕೊಳ್ಳುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಅದು ಹಾಗೆ ಇರಲಿ, ಪರವಾಗಿಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್, ಕೆಲಸದ ಬಗ್ಗೆ ಗಮನ ಕೊಟ್ಟು ಹೋಗೋಣ ಅಂತ. ಯಾವಾಗ ಊಟ ಮುಗಿಸ್ಕೊಂಡು ಪೋಸ್ಟ್ ಲಂಚ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತಲ್ಲ, ನನ್ನ ಪಾರ್ಟಿಸಿಪೆಂಟ್ಸ್ ಗಮನ ನನಗೆ ಗೊತ್ತಾಯಿತು, ಅವ್ರ ಗಮನ ಎಲ್ಲ ನನ್ನ ಶರ್ಟ್ ಮೇಲಿದೆ ಅಂತ. ಒಬ್ಬರು ಎದ್ದು ನಿಂತ್ಕೊಂಡು ಹೇಳಿದ್ರು ಕೂಡ ಧೈರ್ಯ ಮಾಡಿ, ಸರ್ ನಿಮ್ಮ ಶರ್ಟ್ ಮೇಲೆ ಸಾಂಬಾರು ಬಿದ್ದುಬಿಟ್ಟಿದೆ ಅಂತ. ನಾನು ಈ ರೀತಿ ಯಾವಾಗಾನ ಎಂಬರಾಸಿಂಗ್ ಮೂಮೆಂಟ್ ಆದಾಗ ನನ್ನ ಸಹಾಯಕ್ಕೆ ಬರೋದು ನನ್ನ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ. ನನಗೆ ಗೊತ್ತು ಅದು ನನ್ನಲ್ಲಿದೆ, ಅದು ಚೆನ್ನಾಗೂ ಇದೆ ಅಂತ ಗೊತ್ತು, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊತೀನಿ ಕೂಡ. ತಕ್ಷಣ ಅವ್ರಿಗೆ ಹೇಳಿದೆ ಅದನ್ನು, ಹೌದಮ್ಮ ಕರೆಕ್ಟ್, ಇಲ್ಲಿ ನಾನೇ ಹಾಕಿದ್ದು ಊಟ. ಯಾತಕ್ಕಪ್ಪ ಅಂತಂದರೆ ಈ ಶರ್ಟು ನನ್ನ ಮಾನ ಮರ್ಯಾದೆ ಕಾಪಾಡುತ್ತೆ, ಅದಕ್ಕೆ ನಾನೊಂದು ತುತ್ತು ಊಟ ಕೂಡ ಕೊಡದೇ ಇದ್ದರೆ ಅದಕ್ಕೆ ನಾನು ಮಾಡೋ ದ್ರೋಹ, ಆದ್ದರಿಂದ ತಿಳಿದೇ ಹಾಕಿದೆ ನಾನು ಅಂಥೇಳಿ ಆ ವಿಚಾರನ ತೇಲಿಸ್ಬಿಟ್ಟೆ. ಎಲ್ಲರೂ ನಕ್ಕರು, ನಾನು ನಕ್ಕದೆ. ಅವ್ರ ಗಮನ ಆಮೇಲಿಂದ ಈ ಕಲೆ ಮೇಲೆ ಬಿಟ್ಟು ನಾನು ಹೇಳೋ ಮಾತುಗಳ ಮೇಲೆ ಗಮನ ಹೋಯಿತು. ನನ್ನ ಉದ್ದೇಶವೂ ಅದೇ ಆಗಿತ್ತು. ಮಿತ್ರರೇ, ನಮ್ಮೆಲ್ಲರ ಜೀವನದಲ್ಲಿ ಈ ರೀತಿಯ ಒಂದು ಕಲೆ, ಒಂದು ಕಪ್ಪು ಚುಕ್ಕೆ ಇದ್ದೇ ಇದೆ ಅಲ್ವಾ? ಯೋಚನೆ ಮಾಡಿ, ನನ್ನ ಜೀವನದಲ್ಲಿದೆ, ನಮ್ಮೆಲ್ಲರ ಜೀವನದಲ್ಲೂ ಇದೆ. ಅದು ಸ್ವಾಭಾವಿಕ ಕೂಡ. ಯಾಕೆಂದರೆ ನೋಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ಕಪ್ಪು ಚುಕ್ಕೆ ಇದ್ದೇ ಇರುತ್ತೆ. ಅದು ಎಷ್ಟು ಸ್ವಾಭಾವಿಕನೋ, ಜನಗಳು ಕೂಡ ಆ ಕಪ್ಪು ಚುಕ್ಕಿಯ ಬಗ್ಗೆನೇ ಗಮನ ಕೊಡೋದು ಕೂಡ ಅಷ್ಟೇ ಸ್ವಾಭಾವಿಕ. ಹೌದು ತಾನೆ? ನಾವು ಕೂಡ ಬೇರೆಯವರಲ್ಲಿರೋ ಕಪ್ಪು ಚುಕ್ಕಿಯ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತೀವಲ್ಲ, ಸ್ವಾಭಾವಿಕ ಕೂಡ. ನನ್ನ ಸಲಹೆ ಏನಪ್ಪ ಅಂತಂದರೆ, ಕಪ್ಪು ಚುಕ್ಕೆ ಇದೆ ನನ್ನಲ್ಲಿ, ಕರೆಕ್ಟ್, ಫಸ್ಟು ಅದನ್ನು ಒಪ್ಕೋಬೇಕು. ಅದರಲ್ಲಿ ಇಲ್ಲ, ಅದು ಕಪ್ಪು ಚುಕ್ಕೆ ಅಲ್ಲ ಅನ್ನೋ ವಿತಂಡವಾದ ಬಿಟ್ಟು, ಇದೆ, ಇದು ನನ್ನ ಕಪ್ಪು ಚುಕ್ಕೆ ಅಂತ ಯಾವಾಗ ನಾವು ಒಪ್ಕೊತೀವಲ್ಲ, ಜನಗಳು ಅದಕ್ಕೆ ರಿಯಾಕ್ಟ್ ಮಾಡೋ ರೀತಿಯೇ ಬೇರೆ ಆಗಿಬಿಡುತ್ತೆ. ದೇ ವಿಲ್ ರಿಯಾಕ್ಟ್ ವಿತ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ರಾದರ್ ದ್ಯಾನ್ ಕ್ರಿಟಿಸಿಸಮ್. ಅದು ಒಂದು ಅಡ್ವಾಂಟೇಜ್. ಸೆಕೆಂಡ್, ನನಗೆ ಬರೋ ಯೋಚನೆ ಪ್ಲಸ್ ನಾನು ಸಾಕಷ್ಟು ಸಲ ಪ್ರಯತ್ನ ಪಡೋ ವಿಚಾರ ಏನಪ್ಪ ಅಂತಂದರೆ, ಈ ಕಪ್ಪು ಚುಕ್ಕೆನೇ ಯಾವ ರೀತಿ ನಾವು ಒಂದು ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಬಾರ್ದು. ಯಾವುದಕ್ಕೆ? ಆ ಕಪ್ಪು ಚುಕ್ಕೆಯಿಂದನೇ ಶುರು ಮಾಡಿ ಒಂದು ಒಳ್ಳೆ ಡಿಸೈನ್ ಯಾಕೆ ಮಾಡಬಾರ್ದು?
ಕಲ್ಪಿಸ್ಕೊಳ್ಳಿ. ಒಂದು A4 ಶೀಟ್ ಆಫ್ ಪೇಪರ್ನ ಕಲ್ಪಿಸ್ಕೊಳ್ಳಿ. ಆ ಶೀಟಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ಅಂತ ಇಟ್ಕೊಳ್ಳೋಣ. ನೋಡಿದ ತಕ್ಷಣ ಆ ಶೀಟ್ನ ಎಲ್ಲ ಕಣ್ಣು ಗಮನ ಕೂಡ ಆ ಚುಕ್ಕೆ ಮೇಲೆ ಹೋಗುತ್ತೆ. ಯಾಕೆಂದರೆ A4 ಶೀಟ್ ಬಿಳಿಯಾಗಿರುತ್ತೆ, ಅದರ ಮಧ್ಯೆ ಇರೋ ಅಥವಾ ಯಾವುದೋ ಒಂದು ತುದಿಲಿರೋ ಚುಕ್ಕೆ ಕಣ್ಣಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಕಪ್ಪು ಚುಕ್ಕೆ ಯಾವಾಗಲೂ ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ನನ್ನ ಜೀವನದ ಕಪ್ಪು ಚುಕ್ಕೆ ಆಗಿರ್ಬೋದು, ಬೇರೆಯವರ ಜೀವನದ ಕಪ್ಪು ಚುಕ್ಕೆ ಆಗಿರ್ಬೋದು. ಇಮ್ಯಾಜಿನ್ ಮಾಡಿ, ಆ ಕಪ್ಪು ಚುಕ್ಕೆಯಿಂದ ಸ್ಟಾರ್ಟ್ ಮಾಡಿ ಒಂದು ಬ್ಯೂಟಿಫುಲ್ ನವಿಲೋ ಅಥವಾ ಬ್ಯೂಟಿಫುಲ್ ಗಿಳಿನೋ ಸುಂದರವಾದ ಮೊಲನೋ ಯಾವುದೋ ಒಂದು ಪ್ರಕೃತಿನೋ ಕ್ರಿಯೇಟ್ ಮಾಡೋದಕ್ಕೆ ಆಗತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ನಿಜವಾಗ್ಲೂ ಆರ್ಟಿಸ್ಟ್ ಆಗಿದ್ದರೆ ಪ್ರಯತ್ನ ಪಡಿ. ಆರ್ಟಿಸ್ಟ್ ಆಗಿಲ್ಲ ಅಂದರೆ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ? ಆ ರೀತಿ ಮಾಡಿಕೊಂಡು ನಾವು ಅದನ್ನು ಸಾಧಿಸಿದಾಗ ಅದೇ ಬಿಳಿ ಹಾಳೆ ಕಪ್ಪು ಚುಕ್ಕೆ ಸಮೇತ ಆ ಕಪ್ಪು ಚುಕ್ಕೆ ಎದ್ದು ಕಾಣದೇ ಇರೋ ರೀತಿ ಬಹಳ ಬ್ಯೂಟಿಫುಲ್ಲಾಗಿ ತಯಾರಾಗಿರುತ್ತೆ. ಈ ಒಂದು ಸಂವಾದದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಅಥವಾ ನಮ್ಮ ಸುತ್ತ ಇರೋ ಜನರ ಕಪ್ಪು ಚುಕ್ಕೆ ಮಧ್ಯೆ ನಾವು ಜಾಸ್ತಿ ಫೋಕಸ್ ಮಾಡೋದು ಬೇಡ, ಅದಿದೆ. ಆದರೆ ಆ ಕಪ್ಪು ಚುಕ್ಕೆಯಿಂದ ಅದು ನನ್ನಲ್ಲಿದ್ದರೆ ಯಾವ ರೀತಿ ಐ ಕ್ಯಾನ್ ಮೇಕ್ ಇಟ್ ಎ ಬ್ಯೂಟಿಫುಲ್ ಸ್ಪೇಸ್ ಫಾರ್ ಅದರ್ಸ್, ಅದ್ರ ಕಡೆ ಗಮನ ಮಾಡೋಣ. ಅದು ಬೇರೆಯವರಲ್ಲಿತ್ತು ಅಂತಂದರೆ ಆ ಕಪ್ಪು ಚುಕ್ಕೆನೇ ಯಾವ ರೀತಿ ಅವರು ಬೇರೆಯವ್ರಿಗೆ ಅದನ್ನು ಬ್ಯೂಟಿಫೈ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ದಾರಿ ಸಿಗತ್ತೆ. ಸಿಕ್ಕಿಲ್ಲ ಅಂದರೆ ನನ್ನಂಥ ಮೆಂಟರ್ಗಳು ಸಾವಿರಾರು ಜನ ಇದ್ದಾರೆ. ಯಾರನ್ನಾದರೂ ಸಂಪರ್ಕಿಸೋಣ. ನನ್ನಲ್ಲಿರುವ ಅಥವಾ ನಮ್ಮ ಸುತ್ತಮುತ್ತಲ ಇರೋ ಜನರ ಕಪ್ಪು ಚುಕ್ಕೆನ ಬ್ಯೂಟಿಫೈ ಮಾಡೋಣ. ನಮ್ಮ ಪ್ರಪಂಚನೂ ಸುಂದರ ಆಗುತ್ತೆ, ಅವರ ಪ್ರಪಂಚನೂ ಸುಂದರ ಆಗುತ್ತೆ. ಏನಂತೀರಾ? ಈ ಒಂದು ಕಲ್ಪನೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಇರಲಿ. ಈ ವಿಡಿಯೋ ಕೂಡ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಯಾರ್ಯಾರಲ್ಲಿ ಯಾವ ಎಷ್ಟೆಷ್ಟು ಕಪ್ಪು ಚುಕ್ಕೆ ಇದೆಯೋ ಸಂಪೂರ್ಣ ಅರಿವು ನಮಗಿಲ್ಲ. ಈ ಎಪಿಸೋಡ್ನ ಚಿಂತನೆ ಮೂಲಕ ಅವರಿಗೆ ಅವರಲ್ಲಿರುವ ಕಪ್ಪು ಚುಕ್ಕೆ ಬಗ್ಗೆ ಅದನ್ನು ಹೇಗೆ ಬ್ಯೂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ಮೂಡಲಿ. ಆದ್ದರಿಂದ ಅವರ ಜೀವನವೂ ಸುಂದರಮಯವಾಗಿ ಆಗಲಿ. ಒಂದು ಶೇರ್, ಒಂದು ಫಾರ್ವರ್ಡ್ ಇನ್ನೊಬ್ಬರ ಜೀವನಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದರೆ ನಾವು ಯಾತಕ್ಕೆ ಇದನ್ನು ಶೇರ್ ಮಾಡಬಾರ್ದು? ದಯವಿಟ್ಟು ಶೇರ್ ಮಾಡಿ. ಹಾಡು ಮತ್ತು ಹರಟೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನಾನು ಹೇಳೋ ಹಾಗೆ ನಿಮ್ಮ ಸಹಕಾರ, ನಿಮ್ಮ ಉತ್ತೇಜನ ನನಗೆ ಆಕ್ಸಿಜನ್. ಅದು ನಿಮ್ಮ ಸಬ್ಸ್ಕ್ರಿಪ್ಷನ್ ರೂಪದಲ್ಲಿ, ನಿಮ್ಮ ಒಂದು ಚಿಕ್ಕ ಲೈಕ್ ರೂಪದಲ್ಲಿ, ನೀವು ಕೊಡೋ ಕಾಮೆಂಟ್ ರೂಪದಲ್ಲಿ ನನಗೆ ತಲುಪಲಿ. ನಾನು ಇದೇ ರೀತಿ ಒಳ್ಳೊಳ್ಳೆ ಚಿಂತನೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ಹಾಡು ಮತ್ತು ಹರಟೆ ಚಾನಲ್ನ ಉದ್ದೇಶನೇ ಒಂದು, ಜನಗಳ ಬಾಳು ಸುಂದರವಾಗಿರಬೇಕು, ಸುಂದರವಾಗಿಯೇ ಉಳಿಬೇಕು, ಕೊನೆ ತನಕ ಸುಂದರವಾಗಿಯೇ ಇರಬೇಕು. ಪರಿಸ್ಥಿತಿಗಳಾಗಲಿ, ವ್ಯಕ್ತಿಗಳಾಗಲಿ ಅದನ್ನು ಮಸಿ ಮಾಡೋದು ಬೇಡ. ಮಸಿ ಆದರೂ ಕೂಡ ಆ ಮಸಿನೇ ಸುಂದರ ಮಾಡೋಣ ಅಲ್ವೇ? ಈ ಒಂದು ಚಿಂತನೆಯೊಂದಿಗೆ ಮುಂದಿನ ಎಪಿಸೋಡ್ವರೆಗೆ ನಮಸ್ಕಾರ.